ಒಂದು ಧರ್ಮಕ್ಷೇತ್ರದ ವಿರುದ್ಧ ದೊಡ್ಡ ಮಟ್ಟದ ಆರೋಪ ಪ್ರತ್ಯಾರೋಪ ತಂತ್ರ ಕುತಂತ್ರ ಒಂದಿಷ್ಟು ಗೋಜಲುಗಳಿರುವಾಗ ಸಾರ್ವಜನಿಕರಿಗೆ ಒಂದು ರೀತಿ ಗೊಂದಲ ಉಂಟಾಗಿದೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ. ಡಾಕ್ಟರ್ CS ದ್ವಾರಕನಾಥ್ ಅವರು ಸಮೀರ್ ಹೀರೋ ಇದ್ದಂಗ್ರಿ ಅಂತಾರೆ. ವೈಟ್ ಇಸ್ ನೂರಾರು ಕೊಲೆಗಳು, ನೂರಾರು ಅಕ್ರಮವಾಗಿ ಹೂತಿರುವಂತಹ ಪ್ರಕಟಣೆ ನಡೆದಿದೆ. ಹಂಗಾದ್ರೆ ಇದನ್ನೆಲ್ಲ ಯಾರು ಮಾಡಿದ್ರು? ನಡೆದಿದೆ ಅಲ್ವಾ? ದ್ವಾರಕನಾಥ್ ಅವರು ಯಾವ ಆಧಾರದ ಮೇಲೆ ಈ ಆರೋಪ ಮಾಡ್ತಿದ್ದಾರೆ? ಅಲ್ಲಿ ಸತ್ತಿರುವಂತಹ ಹೆಸರುಗಳಿದಾವೆ, ಹೂತಿರುವಂತಹ ಹೆಸರುಗಳಿದಾವೆ, ದಾಖಲೆಗಳಿದಾವೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಇದಾವೆ. ಕೆಲವು ಪೋಸ್ಟ್ ಮಾರ್ಟಮ್ ಮಾಡದೆ UDR ಮಾಡದೆ ಹಂಗೆ ಹೂತಿರುವಂತಹ ಪ್ರಕರಣಗಳಿದಾವೆ. ಅಂದ್ರೆ ಒಂದು ನಾಗರಿಕ ಸಮಾಜದಲ್ಲಿ ಇಷ್ಟು ಕೊಲೆಗಳು, ಇಷ್ಟು ರೇಪ್ಗಳು ಇಷ್ಟಾದ್ರೂ ಕೂಡ ನಾವು ಕೇಳಬಾರ್ದ? ಸೌಜನ್ಯ ಅಂತ ಒಬ್ಬ ಸ್ಕೂಲ್ಗೆ ಹೋಗೋ ಹೆಣ್ಣು ಮಗಳನ್ನ ಬಹಳ ಕ್ರೂರವಾಗಿ ಕೊಲ್ತಾರೆ. ಅದನ್ನ ಸಮೀರ್ ಎತ್ತಿದ್ರು ನಾನು ಹೀರೋ ಅಂತ ಕರಿತೀನಿ, ನೀವೆತ್ತಿದ್ರು ಹೀರೋ ಅಂತ ಕರಿತೀನಿ. 1985 ನಾವು ಲಂಕೇಶ್ ಪತ್ರಿಕೆಯಲ್ಲಿದ್ದಾಗಲೇ ವೇದವರಲ್ಲಿ ಪ್ರಕರಣದ ಬಗ್ಗೆ ಬರ್ತಿದ್ವಿ. 1983 ಅಸೆಂಬ್ಲಿಯಲ್ಲಿ ರೈಸ್ ಆಗುತ್ತೆ ವೇದವಲ್ಲಿ ಪ್ರಕರಣದ ಬಗ್ಗೆ. ಹಂಗಾದ್ರೆ ಧರ್ಮಸ್ಥಳದಲ್ಲೇ ಇದೆಲ್ಲ ನಡೆದಿರೋವಾಗ ಹೋಮ್ ಮಿನಿಸ್ಟರ್ ಧರ್ಮಸ್ಥಳಕ್ಕೆ ಯಾಕೆ ಹೋಗ್ಬೇಕು? ಧರ್ಮಾಧಿಕಾರಿಗಳ ಸುತ್ತನೇ ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ ಅಂತ ಯಾಕೆ ಅನ್ನಿಸ್ಲಿಲ್ಲ ನಿಮಗೆ? ಪ್ರಾಕ್ಟಿಕಲ್ ರಿಯಾಲಿಟೀಸ್ ನಡೀತಾ ಇದೆ, ರಿಯಾಲಿಟೀಸ್ ಕಾಣಿಸ್ತಾ ಇದೆ. ಕಾವಂದ್ರು ನಮ್ಮ ಕುಟುಂಬದಿಂದ ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಅವರೆಷ್ಟು ದೊಡ್ಡವರೇ ಆಗಿದ್ರು ಕೂಡ ಅವ್ರು ಕಲ್ಪಿಟ್ಸ. ಸತ್ಯದ ಹುಡುಕಾಟದ ನೆಪದಲ್ಲಿ ಒಂದು ಧರ್ಮಕ್ಷೇತ್ರವನ್ನ, ಧರ್ಮಸ್ಥಳವನ್ನ ಕಪ್ಪು ಚುಕ್ಕೆಯಾಗಿ ದೇಶದೆಲ್ಲೆಡೆ ನಿಲ್ಲಿಸ್ತಾ ಇದ್ದೀವಿ. ಕಪ್ಪು ಚುಕ್ಕೆ ಯಾರಿಂದ ಬಂತು? ಅಲ್ಲಿ ಕೊಲೆಗಳು ನಡೀದೇ ಇದ್ದಿದ್ರೆ, ರೇಪ್ಗಳು ನಡೀದೇ ಇದ್ದಿದ್ರೆ, ಅಥವಾ ಮಿಸ್ಸಿಂಗ್ ಕಂಪ್ಲೇಂಟ್ಸ್ಗಳು ಇಲ್ಲದೇ ಇದ್ದಿದ್ರೆ ಅದು ಕಪ್ಪು ಚುಕ್ಕೆ ಬರ್ತಾ ಇತ್ತ? ಯಾಕೆ ನಾವು ತಿರುಪತಿ ನಂಗೆ ಹೇಳಲ್ಲ? ಯಾಕೆ ನಾವು ಮೂಕಾಂಬಿಕಾ ದೇವಸ್ಥಾನ ನಂಗೆ ಹೇಳಲ್ಲ? ಯಾಕೆ ನಾವು ಉಡುಪಿ ನಂಗೆ ಹೇಳ್ತಾ ಇಲ್ಲ? ಎಷ್ಟು ಧರ್ಮಕ್ಷೇತ್ರಗಳಿದಾವೆ, ಇದೊಂದೇ ಕ್ಷೇತ್ರದ ಮೇಲೆ ಯಾಕೆ ಎಲ್ರಿಗೂ ಗಮನ ಬರುತ್ತೆ? ನೀವು ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ತೀರಿ. 100%. ಒಬ್ಬ ಲಾಯರ್ಗೆ ಆ ಮೋಡಸ್ ಆಪರೆಂಡಿ ಅರ್ಥ ಆಗಲ್ಲ. ಆ ಕೊಲೆಗಳ ರೀತಿ, ರೇಪ್ಗಳ ರೀತಿ, ಅವಳನ್ನ ಹೂತಿರೋ ರೀತಿಗಳನ್ನ ನೋಡಿದಾಗ ಮೋಡಸ್ ಆಪರೆಂಡಿ ಒಂದೇ ಆಗಿದೆ. ಎಲ್ಲಾ ಕೊಲೆಗಳಲ್ಲೂ ಕೂಡ ಒಂದೇ ರೀತಿ ಆಗಿದೆ. ಈ ಅಕ್ರಮಗಳಿಗೆ, ಅನ್ಯಾಯಗಳಿಗೆ, ದೌರ್ಜನ್ಯಗಳಿಗೆ ಯಾವುದೇ ಸಾಕ್ಷಿ ಇಲ್ಲ, ಸಾಕ್ಷಿಗಳು ನಾಶ ಆಗಿದ್ದಾವೆ ಅಂತ ಕೂಡ ನೀವೇ ಹೇಳ್ತೀರಿ, ಮತ್ತೆ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಯಾವ ಭರವಸೆಯೊಂದಿಗೆ ಯಾವ ನ್ಯಾಯ ಸಿಗುತ್ತೆ, ಯಾವ ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವ ಆಶಾಭಾವನೆಯಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಿ? ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ವು ಅಂತಂದ್ರೆ, ಏನು ಕಂಪ್ಲೇಂಟ್ ಕೊಟ್ಟಿದ್ವು ಅಂತಂದ್ರೆ, ತನಿಖೆ ಮಾಡಿ, ಅದನ್ನ SIT ತನಿಖೆ ಮಾಡಿ ಅಂತ ಹೇಳಿದ್ವಿ ಹೊರತು ನಾವಿನ್ನೇನೂ ಹೇಳಿಲ್ಲ. ನೀವು ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತೀರಿ, ಕೆಲ ಮಾಧ್ಯಮಗಳು ಕೊಲೆಗಡುಕರ ಪರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾವೆ ಅಂತ ಹೇಳೋದಾದ್ರೆ ನೀವು ಯಾರನ್ನು ಉಲ್ಲೇಖಿಸಿ ಈ ಮಾತನ್ನು ಹೇಳ್ತಾ ಇದ್ದೀರಿ? ಒಂದು ಮಾಧ್ಯಮ ಹೇಳಬೇಕಾಯ್ತೇನು? ಅಲ್ಲಿ ಕೊಲೆಗಳಾಗಿದೆ ನಿಜ, ರೇಪ್ಗಳಾಗಿದೆ ನಿಜ, ಅದಕ್ಕೆಲ್ಲ ಎವಿಡೆನ್ಸಸ್ ಇದಾವೆ, ಸತ್ತವರ ಕುಟುಂಬಗಳೆಲ್ಲ ಹೇಳ್ತಾ ಇದಾವೆ, ಇಷ್ಟೆಲ್ಲ ಎವಿಡೆನ್ಸಸ್ ಇದೆ. ಅಲ್ಲಿ ಇದ್ರ ಮೇಲೆ ತನಿಖೆ ಆಗಲೇಬೇಕು ಅಂತ ಹೇಳ್ಬೇಕೆ ಹೊರತು ಅದನ್ನ ದಿಕ್ಕು ತಪ್ಪಿಸಿ ಅಲ್ಲಿ ಏನೋ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಆಗ್ತಾ ಇದೆ, ಧರ್ಮಸ್ಥಳಕ್ಕೆ ಇನ್ನೇನೋ ಆಗ್ತಾ ಇದೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಕೊಲೆಗಡಕರನ್ನ ಉಳಿಸುವಂತಹ ಒಂದು ಮನಸ್ಥಿತಿ ಅಲ್ವಾ? ಅದಕ್ಕೆ ಧ್ವನಿ ಆಗ್ಬೇಕಲ್ಲ ಮೈನ್ ಸ್ಟ್ರೀಮ್ ಮೀಡಿಯಾ. ಎಂದಾದ್ರೂ ಧ್ವನಿ ಆಗಿದೆಯಾ? ಅದಕ್ಕೆ ಆಗ್ಲಿಲ್ಲ. ಅವ್ರು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅದರ ಅರ್ಥ ಕೊಲೆಗಡಕರ ಪರವಾಗಿದೆ ಅಂತ ಹೇಳ್ಬೇಕಾ, ಅಥವಾ ಕೊಲೆಯಾದವ್ರ ಪರವಾಗಿದೆ ಅಂತ ಹೇಳ್ಬೇಕಾ? ಧರ್ಮಾಧಿಕಾರಿಗಳಿಂದ ಆಗಿರುವಂತಹ ಎಷ್ಟು ಒಳ್ಳೆ ಕೆಲಸಗಳಿಗೂ ಕೂಡ ಚ್ಯುತಿ ಬರ್ತಾ ಇದೆ, ಅದನ್ನೆಲ್ಲವನ್ನು ಮರೆಮಾಚುವ ಹಾಗೆ ಆಗ್ತಾ ಇದೆ ಅಂತ ಯಾಕೆ ಅನ್ನಿಸ್ಲಿಲ್ಲ? ನೀವು ಒಬ್ಬ ಮನುಷ್ಯನಿಗೆ 1 ತಿಂಗಳ ಕಾಲ ಊಟ ಹಾಕಿ ಕಡೆ ದಿವಸ ಕೊಂದಾಕಿದ್ದು ಅಂದ್ರೆ ನೀವೇನು ಹೇಳ್ತೀವಿ? ನಿಮ್ ಪ್ರಕಾರ ಧರ್ಮಸ್ಥಳ ರಿಪಬ್ಲಿಕ್ ತರಾನೇ ಅದು. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ಕುಟುಂಬ ಎಲ್ಲವನ್ನು ನಿರ್ವಹಿಸ್ತಾ ಇದೆ. ಉತ್ತಮ ಕೆಲಸಗಳನ್ನು ಮಾತ್ರನೇ ವಿಜೃಂಭಿಸ್ಕೊಂಡು ಅಲ್ಲಿ ನಡೀತಾ ಇರುವಂತಹ ಅನಾಹುತಗಳನ್ನ, ಅಕ್ರಮಗಳನ್ನ ಅವಳೆಲ್ಲರೂ ಕೂಡ ನೀವು ಮರೆಮಾಚ್ತಾ ಇದ್ದೀರಾ ಅಂತ ಅನ್ಸಲ್ಲ. SIT ತನಿಖೆಯೂ ಕೂಡ ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನ ಕೆಲವು ಮಾಧ್ಯಮಗಳು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಮಾಧ್ಯಮಗಳ ಒಪಿನಿಯನ್ ಮೇಲೆ ಒಂದು ತನಿಖಾ ವ್ಯವಸ್ಥೆ ಹದಗೆಡುತ್ತೆ ಅಂತ ಹೇಳಿದ್ರೆ ಯು ಆರ್ ರೈಟ್. ವೈ ಇಟ್ ಇಸ್? ಹೌದು, ನೀವು ರೈಟ್ ಹೇಳ್ತಾ ಇರೋದು. ಕೋರ್ಟ್ ಹಾಕೋದಕ್ಕಿಂತಲೂ ಅರ್ಥಂತವರೇ ಹೀಗೆ ಹೇಳಿದ್ರೆ ಹೇಗೆ? ಯಾರು ಅಲ್ಲಿನ ಅಕ್ರಮ ಹಣಕ್ಕೆ ಆಸೆ ಪಟ್ಟಿದ್ದಾರೋ ಅವ್ರಿಗೆಲ್ರಿಗೂ ಅನಿಸಿರ್ಬೋದು. ನೀವು ಕಾಂಗ್ರೆಸ್ ಪಕ್ಷದವರ? ನೀವು ಎಡಪಂಥೀಯರ? ನನ್ನ ಮೂಲ, ನಾನು ಆರಂಭ ಮಾಡಿದೆ RSS ಇಂದ. ನೀವು ಬಲಪಂಥೀಯರನ್ನೆಲ್ಲ ಒಂದು ಬೊಟ್ಟು ಮಾಡಿ ಟಾರ್ಗೆಟ್ ಮಾಡ್ತೀರಲ್ಲ ಯಾಕೆ? RSS 100 ವರ್ಷ ಆಗಿದೆ. ಅದ್ರ ಸರಸಂಚಾಲಕರು ಯಾರು? ಮೋಹನ್ ಭಾಗವತ್. ಹಿಂದೆ ಇದ್ದವರು ಯಾರು? ಅವರಿಂದ ಇದ್ದವರು ಯಾರು?
ಆದರೆ ಯಾಕೆ ಒಬ್ಬ ಕೂಡ ನಾನ್ ಬ್ರಾಹ್ಮಣ? ಸಂವಿಧಾನ ಪಂಥ ಅಂತ ಹೇಳಿಕೊಳ್ಳುವ ಡಾಕ್ಟರ್ CS ದ್ವಾರಕಾನಾಥ್ ಅವರಿಗೆ ಎಡಪಂಥೀಯರೇ ಬಲ. ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗಬೇಕು ಅನ್ನುವ ಕೂಗಿಗೆ ನಿಮ್ಮ ಪ್ರತಿಧ್ವನಿ. ಹಿಂದೂ ರಾಷ್ಟ್ರ ಅನ್ನುವಂಥದ್ದೇ ಆ ಪರಿಕಲ್ಪನೆನೇ ನಿಮ್ಗೆ ಅದು ಜಾಳು ಅಂತ ಅನ್ಸಲ್ಲ. ಅಂದ್ರೆ RSS ತೊರೆದ ಮೇಲೆ ನಿಮ್ಗೆ ಮೆಚುರಿಟಿ ಬಂತ? ತೊರೆಬೇಕಾದಾಗ ಬಿಟ್ಟು. ಡಾಕ್ಟರ್ CS ದ್ವಾರಕಾನಾಥ್ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು, ವಕೀಲರು, ಚಿಂತಕರು. ಅಷ್ಟೇ ಅಲ್ಲ, ಹಿಂದುಳಿದ ವರ್ಗಗಳ ಆ ಸಮುದಾಯದ ಕಲ್ಯಾಣಕ್ಕಾಗಿ, ಶ್ರೇಯೋಭಿವೃದ್ಧಿಗಾಗಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡು ಈಗಲೂ ಕೂಡ ತಮ್ಮ ಹೋರಾಟವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಯ ಜೊತೆ ನಾವಿವತ್ತು ಧರ್ಮಸ್ಥಳ, SIT ತನಿಖೆ ಮತ್ತು ರಾಜಕಾರಣ ಈ ವಿಚಾರಗಳ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ನಮಸ್ಕಾರ, ವೆಲ್ಕಮ್ ಟು ಚಿಂತನ ಪ್ರಭಾ. ನಾನು ನಿಮ್ಮ ರಾಘವ ಸೂರ್ಯ. ನಾವು ಲೆಟ್ಸ್ ವೆಲ್ಕಮ್ ಶ್ರೀಯುತ ಡಾಕ್ಟರ್ CS ದ್ವಾರಕಾನಾಥ್ ಸರ್. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಈಗ ನೀವು ಕಾಡಿನ ಬಗ್ಗೆ ಹೇಳಿದ್ರಿ, ಈಗ ನೀವು ಅಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ನನ್ನ ಮೈಂಡ್ ಧರ್ಮಸ್ಥಳದ ಸುತ್ತ ಚಿತ್ರಣ ಬಂದು ಹೋಯ್ತು. ನೀವು ಕೂಡ ಬಹಳಷ್ಟು ಹೋರಾಡ್ತಾ ಇದ್ದೀರಿ. ಸದ್ಯಕ್ಕೆ ಒಂದು ಸರ್ಕಾರ ಮಾಡಬಹುದಾದಂಥ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿರುವಂತಹ ಧರ್ಮಸ್ಥಳ, ತಾವು ಕೂಡ ಬಹಳ ಪೂಜ್ಯನೀಯ ಭಾವನೆಯಿಂದ ಕಾಣ್ತಾ ಇದ್ದಂಥವ್ರು. ನೀವೆಲ್ಲ ಹೇಳ್ತಾ ಇದ್ರಿ, ನಾವು ಮನೇಲಿರೋ ಹಣವನ್ನು ಧರ್ಮಸ್ಥಳದ ಹುಂಡಿಗೆ ಹಾಕಿ ಬರಬೇಕು ಅಂತ ಭಾವನೆ ಇಟ್ಕೊಂಡಂಥವ್ರು ನಾವು. ಅದ್ರ ಸುತ್ತ ಹೀಗೆಲ್ಲ ಆಗ್ತಾ ಇದೆಯಾ ಅನ್ನುವ ಒಂದು ನೋವಿನ ಮಾತುಗಳನ್ನು ನಾನು ಕೇಳಿದ್ದೀನಿ. ಅದರ ಜೊತೆಗೆ ಸತ್ಯ ಗೊತ್ತಾಗಬೇಕು ಅಷ್ಟೇ ಅನ್ನುವ ಒಂದು ಹೋರಾಟ ಕೂಡ ಜಾಸ್ತಿ ಇದೆ. ಹೀಗೆಲ್ಲ ಇರುವಾಗ ಒಂದು ಧರ್ಮಕ್ಷೇತ್ರದ ವಿರುದ್ಧ ದೊಡ್ಡ ಮಟ್ಟದ ಆರೋಪ, ಪ್ರತ್ಯಾರೋಪ, ತಂತ್ರ, ಕುತಂತ್ರ ಅನ್ನುವ ಒಂದಿಷ್ಟು ಗೋಜಲುಗಳಿರುವಾಗ ಸಾರ್ವಜನಿಕರಿಗೆ ಒಂದು ರೀತಿ ಗೊಂದಲ ಉಂಟಾಗಿದೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ. ಹೀಗಿರುವಾಗ ಡಾಕ್ಟರ್ CS ದ್ವಾರಕಾನಾಥ್ ಅವರು ಸಮೀರ್ ಹೀರೋ ಇದ್ದಂಗ್ರಿ ಅಂತಾರೆ. ವೈ ಇಟ್ ಈಸ್ ಸೋ? ನೋಡಿ, ಧರ್ಮಸ್ಥಳ ಅನ್ನುವಂಥದ್ದು ಒಂದು ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲ, ಅದೊಂದು ಊರು. ತಿರುಪತಿಯಲ್ಲಿ ಕೊಲೆ ಆದರೆ ನೀವೇನು ಹೇಳ್ತೀರಿ? ತಿರುಪತಿಯಲ್ಲಿ ಕೊಲೆ ಆಯಿತು ಅಂತ ಹೇಳ್ತೀರಿ. ಉಡುಪಿಯಲ್ಲಿ ದರೋಡೆ ಆದರೆ ಏನು ಹೇಳ್ತೀರಿ? ಉಡುಪಿಯಲ್ಲಿ ದರೋಡೆ ಆಯಿತು ಅಂತ ಹೇಳ್ತೀರಿ. ಅಂದರೆ ಉಡುಪಿ ಹೆಸರು ಹೇಳದೇನೆ ದರೋಡೆ ಆಯಿತು ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಕೊಲೆಗಳು, ನೂರಾರು ಮಾನಭಂಗಗಳು, ನೂರಾರು ಅಕ್ರಮವಾಗಿ ಹೂತಿರುವಂತಹ ಪ್ರಕರಣಗಳು ನಡೆದಿದೆ. ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಅಂತನಾ? ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಅದಕ್ಕೆ ದಾಖಲೆಗಳಿದ್ದಾವೆ. ಉಗ್ರಪ್ಪ ರಿಪೋರ್ಟ್ ಪ್ರಕಾರನೇ ಕೇವಲ 567 ಮೆಂಬರ್ಸ್ ಅಲ್ಲಿ ಕಾಣೆಯಾಗಿದ್ದಾರೆ. ಆಮೇಲೆ ಅನೇಕ ಜನ ಪೇರೆಂಟ್ಸು ಅಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಕಂಪ್ಲೇಂಟ್ ತಗೊಂಡಿಲ್ಲ, ಹೆದರಿಸಿದ್ದಾರೆ, ಬೆದರಿಸಿದ್ದಾರೆ, ಸಾಕ್ಷಿದಾರನ್ನು ಕೊಂದಿದ್ದಾರೆ, ಅದೆಲ್ಲ ಆಗಿದೆ. ಹಂಗಾದ್ರೆ ಇದನ್ನೆಲ್ಲ ಯಾರು ಮಾಡಿದ್ರು? ನಡೆದಿದೆ ಅಲ್ವಾ? ದ್ವಾರಕಾನಾಥ್ ಅವರು ಯಾವ ಆಧಾರದ ಮೇಲೆ ಈ ಆರೋಪ ಮಾಡ್ತಿದ್ದಾರೆ? ಆರೋಪ ಅಲ್ಲ, ಅಲ್ಲಿ ಇದು ಪ್ರಾಕ್ಟಿಕಾಲಿಟಿ. ಅದು ನಾನು ಗಾಳಿಯಲ್ಲಿ ಮಾತಾಡ್ತಾ ಇಲ್ಲ. ಅಲ್ಲೇನಾಗಿದೆ, ಅಲ್ಲಿ ಸತ್ತಿರುವಂಥ ಹೆಸರುಗಳಿದ್ದಾವೆ, ಹೂತಿರುವಂತಹ ಹೆಸರುಗಳಿದ್ದಾವೆ, ದಾಖಲೆಗಳಿದ್ದಾವೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಇದ್ದಾವೆ. ಕೆಲವು ಪೋಸ್ಟ್ ಮಾರ್ಟಮು ಮಾಡದೆ, UDR ಮಾಡದೆ ಹಂಗೆ ಹೂತಿರುವಂಥ ಪ್ರಕರಣಗಳಿದ್ದಾವೆ. ಆ ಪ್ರಕರಣಗಳ ಬಗ್ಗೆ ಮಾತಾಡ್ತೀನಿ ಹೊರತು ನಾನು ಅಲ್ಲಿ ಯಾರು ಮಾಡಿದ್ರು ಅಂತ ನಾನು ಪ್ರಶ್ನೆನೇ ಎತ್ತಿಲ್ಲ. ಅಂದರೆ ಯಾರು ಮಾಡಿದ್ರು ಅಂತ ಕಂಡಿಡಿಬೇಕಾಗಿರುವಂಥದ್ದು ಸ್ಟೇಟ್ನ ಜವಾಬ್ದಾರಿ ಅಲ್ವಾ, ಸರ್ಕಾರದ ಜವಾಬ್ದಾರಿ ಅಲ್ವಾ? ಅಂದರೆ ಒಂದು ನಾಗರಿಕ ಸಮಾಜದಲ್ಲಿ ಇಷ್ಟು ಕೊಲೆಗಳು, ಇಷ್ಟು ರೇಪ್ಗಳು ಇಷ್ಟಾದರೂ ಕೂಡ ನಾವು ಕೇಳಬಾರ್ದಾ? ಯಾಕಾಯಿತು? ಅವರೆಲ್ಲ ಯಾಕೆ ಅಸಹಾಯಕರಾಗಿ ಸತ್ತರು? ಸೌಜನ್ಯ ಅಂತ ಒಬ್ಬ ಸ್ಕೂಲ್ಗೆ ಹೋಗೋ ಹೆಣ್ಣು ಮಗಳನ್ನ ಭಾಳ ಕ್ರೂರವಾಗಿ ಕೊಲ್ತಾರೆ. ಆ ಮಗುವಿನ ಗುಪ್ತಾಂಗದಲ್ಲಿ ಮಣ್ಣನ್ನು ತುರುಕ್ತಾರೆ, ಮೈಯೆಲ್ಲ ಸುಟ್ಟಿದ್ದಾರೆ. ಆ ಮಗುವಿನ ಸ್ಕೂಲ್ ಬ್ಯಾಗು, ಆ ಟಿಫನ್ ಕ್ಯಾರಿಯರ್ ಅಲ್ಲೇ ಬಿದ್ದಿದ್ದಾವೆ. ಈ ಕ್ರೌರ್ಯವನ್ನು ನೋಡಿದಾಗ ಮನುಷ್ಯತ್ವ ಇರುವಂಥವ್ರು, ಹೃದಯ ಇರುವಂಥವ್ರು ಯಾರಾದರೂ ಆಗಲಿ ಪ್ರಶ್ನೆ ಮಾಡಲ್ವಾ? ಮಾಡಲೇಬೇಕಲ್ವ? ಯಾರು ಮಾಡೋದಕ್ಕೆ ಕೃತ್ಯನ ಅಂತ ಕೇಳಬೇಕಲ್ವಾ? ಅದೇನು ಯಾವುದೋ ಕಾಡಿಂದ ಬಂದು ಕರಡಿ ಮಾಡ್ತಾ, ಹುಲಿ ಮಾಡ್ತಾ, ಚಿರತೆ ಮಾಡ್ತಾ? ಇಲ್ಲ, ಮನುಷ್ಯರೇ ಮಾಡಿರೋದಲ್ವಾ? ಹಂಗಾದ್ರೆ ಯಾರವರು?
ಈ ಪ್ರಶ್ನೆಗಳು ಬರಲೇಬೇಕು. ಈ ಪ್ರಶ್ನೆಗಳನ್ನು ಯಾರಾದರೂ ಎತ್ತಲೇಬೇಕು. ಅದನ್ನು ಸಮೀರ್ ಎತ್ತಿದ್ರು ನಾನು ಹೀರೋ ಅಂತ ಕರಿತೀನಿ, ನೀವೆತ್ತಿದ್ರು ಹೀರೋ ಅಂತ ಕರಿತೀನಿ, ಅದು ಇನ್ಯಾರೇ ನನಗೆ ಎತ್ತಿದ್ರು ಕೂಡ ಒಂದು ಹೀರೋ ಅಂತಲೇ ಕರಿತೀನಿ. ಯಾಕೆಂತ ಕೇಳಿದ್ರೆ ಆ ಧೈರ್ಯವನ್ನು ಆ ಹುಡುಗ ತೋರಿಸ್ತಾ ಅನ್ನೋ ಕಾರಣಕ್ಕೋಸ್ಕರ. ನನಗಿನ್ನೇನು ಬೇರೆ ಏನಿಲ್ಲ. ಅವನೇನು ಮಾಡ್ದ, ಇಲ್ಲಿ ಹಿಂಗಾಗಿದೆ ಅನ್ನೋದನ್ನು ಹೇಳ್ದ. ಹೇಳೋಂಥದ್ದು ಅಪರಾಧನ? ಇಲ್ವಲ್ಲ. ಹೇಳೋದು ಹಿಂಗಾಗಿದೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು, ಇದ್ರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಬೇಕು, ಕಲ್ಪ್ರಿಟ್ಸ್ ಯಾರಿದ್ದಾರೆ ಅವ್ರನ್ನ ನಿಜವಾಗ್ಲೂ ನಾವು ಅರೆಸ್ಟ್ ಮಾಡಬೇಕು. ಅಲ್ಲಿ ಸಾವುಗಳನ್ನು ನೀವು ನೋಡಿದಿರಲ್ಲ. ಆ ಯಮುನಾ ಸಾವು ಎಷ್ಟು ಕ್ರೂರವಾಗತ್ತೆ. ಆ ವೇದವಲ್ಲಿ ಪ್ರಕರಣ ಎಷ್ಟು ಕ್ರೂರವಾಗತ್ತೆ. 1985 ನಾವು ಲಂಕೇಶ್ ಪತ್ರಿಕೆಯಲ್ಲಿದ್ದಾಗಲೇ ವೇದವಲ್ಲಿ ಪ್ರಕರಣದ ಬಗ್ಗೆ ಬರ್ತಿದ್ವಿ. 1983 ಅಸೆಂಬ್ಲಿಯಲ್ಲಿ ರೈಸ್ ಆಗುತ್ತೆ ವೇದವಲ್ಲಿ ಪ್ರಕರಣದ ಬಗ್ಗೆ. ಅಸೆಂಬ್ಲಿಯಲ್ಲೇ ಚರ್ಚೆ ಆಗಿದೆ. ಆಗಿನ ಹೋಮ್ ಮಿನಿಸ್ಟ್ರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಹಂಗಾದ್ರೆ ಧರ್ಮಸ್ಥಳದಲ್ಲೇ ಇದೆಲ್ಲ ನಡೆದಿರೋವಾಗ ಹೋಮ್ ಮಿನಿಸ್ಟರ್ ಧರ್ಮಸ್ಥಳಕ್ಕೆ ಯಾಕೆ ಹೋಗ್ಬೇಕು? ಪವಿತ್ರ ಕ್ಷೇತ್ರ, ನೀವು ಬರಬಾರ್ದು ಅಂತ ಹೇಳಕ್ಕಾಗತ್ತಾ? ಅಲ್ಲಿ ನಡೆದಿದೆ ಕ್ರೈಮು, ಅದರಿಂದ ಹೇಳ್ತಾ ಇದೀವಿ. ಅಲ್ಲಿ ಯಾರು ನಾವು ಇಂಥವರೇ ಮಾಡಿದಾರೆ ಅಂತ ನಾವು ಎಲ್ಲೂ ಕೂಡ ಎಂದೂ ಹೇಳಿಲ್ಲ. ನಾವು ಯಾರು ಹೇಳಿಲ್ಲ. ಟೆಕ್ನಿಕಲಿ ಯು ಆರ್ ರೈಟ್. ಎಸ್, ಐ ಡು ಅಗ್ರಿ ಯು ಆರ್ ಸೇಯಿಂಗ್. ಎಸ್. ಆದ್ರೆ ಮಾರ್ಮಿಕವಾಗಿ ಧರ್ಮಾಧಿಕಾರಿಗಳ ಸುತ್ತನೇ ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ ಅಂತ ಯಾಕೆ ಅನ್ನಿಸ್ಲಿಲ್ಲ ನಿಮ್ಗೆ? ಧರ್ಮಾಧಿಕಾರಿಗಳ ಸುತ್ತ ಕುತಂತ್ರ ನಡೀತಾ ಇರೋದಲ್ಲ, ಪ್ರಾಕ್ಟಿಕಲ್ ರಿಯಾಲಿಟೀಸ್ ನಡೀತಾ ಇದ್ದಾವೆ. ರಿಯಾಲಿಟೀಸ್ ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಅವರ ಸ್ಟೇಟ್ಮೆಂಟ್ಗಳಲ್ಲಿ, ಮೊನ್ನೆ ಇವರ ತಾಯಿ ಸ್ಟೇಟ್ಮೆಂಟಲ್ಲೂ ಕೂಡ ಕ್ಲಿಯರ್ ಆಗಿ ಹೇಳಿದಾಳೆ. ಯಾರು ಸೌಜನ್ಯ ತಾಯಿ ಸ್ಟೇಟ್ಮೆಂಟಲ್ಲಿ, ನಾವು ಕಾವಂದ್ರ ಹತ್ರಕ್ಕೆ ಹೋಗಿದ್ವಿ, ಕಾವಂದ್ರು ನಮ್ಮ ಕುಟುಂಬದಿಂದ ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಥರದ ಅನೇಕ ಸ್ಟೇಜ್ಗಳು ನಡ್ತವೆ. ಇಲ್ಲಿ ಏನು ಕುತಂತ್ರ ಏನಿಲ್ಲ. ಕಲ್ಪಿಟ್ಸ್ ಯಾರೇ ಆಗಿದ್ರು ಕೂಡ ಅವ್ರು ಕಲ್ಪಿಟ್ಸೆ. ಅವರೆಷ್ಟು ದೊಡ್ಡವರೇ ಆಗಿದ್ರು ಕೂಡ ಅವ್ರು ಕಲ್ಪಿಟ್ಸೆ. ನಾವು ಬರೀ ಒಂದು ಕಲ್ಪನೆಯಲ್ಲಿ ಯಾರನ್ನೋ ದೊಡ್ಡವ್ರನ್ನ ಮಾಡಿಬಿಟ್ಟು ಇವ್ರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಲ್ಪನೆ ಮಾಡ್ಕೊಳ್ಳೋದು ತಪ್ಪಾಗತ್ತೆ. ಅಲ್ಲೊಂದು ಕಾನೂನು ಪ್ರಕ್ರಿಯೆ ಇದೆ. ಆ ಕಾನೂನು ಪ್ರಕ್ರಿಯೆ ಪ್ರಕಾರ ಎಲ್ಲ ನಡೀಬೇಕು. ಕಾನೂನು ಪ್ರಕ್ರಿಯೆಗೆ ನಾನು ಕ್ರೈಮ್ ಮಾಡಿದ್ರೂ ಒಳಗೊಳ್ಬೇಕು, ನೀವು ಕ್ರೈಮ್ ಮಾಡಿದ್ರು ಒಳಗೊಳ್ಬೇಕು, ಇನ್ಯಾರೇ ಕ್ರೈಮ್ ಮಾಡಿದ್ರು ಒಳಗೊಳ್ಬೇಕು. ಎಲ್ಲ ಅನಿಸ್ಲಿಲ್ವಾ ದ್ವಾರಕನಾಥ್ ಅವರಿಗೆ? ಸತ್ಯದ ಹುಡುಕಾಟದ ನೆಪದಲ್ಲಿ ಒಂದು ಧರ್ಮಕ್ಷೇತ್ರವನ್ನ, ಧರ್ಮಸ್ಥಳವನ್ನ ಕಪ್ಪು ಚುಕ್ಕಿಯಾಗಿ ದೇಶದೆಲ್ಲೆಡೆ ನಿಲ್ಲಿಸ್ತಾ ಇದ್ದೀವಿ, ಹಿಂದುತ್ವ ಅಥವಾ ಹಿಂದೂಗಳ ಭಾವನೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದೀವಿ ಅಂತ ಯಾವತ್ತಾದ್ರೂ ಅನಿಸಿದ್ದಿದೆಯಾ? ಅದು ನಿಜಕ್ಕೂ ಭಾಳ ನೋವಿನ ವಿಷಯ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಕುಟುಂಬ ಸ್ಥಳದ ಭಕ್ತಾದಿಗಳು. ನನ್ನ ತಾಯಿ ಒಂದು ಹುಂಡಿ ಇಟ್ಕೊಂಡಿದ್ರು. ಆ ಹುಂಡಿಯಲ್ಲಿ ದುಡ್ಡು ಹಾಕಿ ಅವರು ಧರ್ಮಸ್ಥಳಕ್ಕೆ ಹೋದಾಗ 2 ಹುಂಡಿಗಳು ಇರ್ತಿತ್ತು ನಮ್ಮ ಮನೇಲಿ. ಒಂದು ತಿರುಪತಿ ಹುಂಡಿ, ಇನ್ನೊಂದು ಧರ್ಮಸ್ಥಳದ ಹುಂಡಿ ಅಂತ. 2 ಹುಂಡಿಗಳಲ್ಲಿ ತಿರುಪತಿಗೆ ಹೋದಾಗ ಆ ಹುಂಡಿಯಲ್ಲಿ ಹಾಕ್ತಾಯಿದ್ವಿ, ಇದಕ್ಕೆ ಹಾಕ್ತಾಯಿದ್ವಿ. ನಮ್ಮ ಅಣ್ಣ ಒಬ್ಬರು ವ್ಯವಸಾಯ ಮಾಡ್ತಿದ್ರು, ಪಕ್ಕಾ ರೈತ. ಅವರು ಹಾಲು ಮಾರಿ ಜೀವನ ಮಾಡ್ತಾಯಿದ್ರು. ಅವರು ತಿಂಗಳಿಗೆ 2 ರೂಪಾಯಿ ನನ್ನ ಕೈಲಿ ಮನಿ ಆರ್ಡರ್ ಮಾಡಿಸ್ತಾಯಿದ್ರು. ಅವ್ರಿಗೆ ಎಜುಕೇಷನ್ ಇರಲಿಲ್ಲ. 2 ರೂಪಾಯಿ ಧರ್ಮಸ್ಥಳಕ್ಕೆ ಮನಿ ಆರ್ಡರ್ ಮಾಡ್ತಿದ್ರು. ಆ ರೀತಿಯ ಪರಂಪರೆಯಿಂದ ಬಂದಂಥ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಯಾರಿಂದ ಬಂತು? ಅಲ್ಲಿ ಕೊಲೆಗಳು ನಡೀದೇ ಇದ್ದಿದ್ರೆ, ರೇಪ್ಗಳು ನಡೀದೇ ಇದ್ದಿದ್ರೆ, ಈ ಇದನ್ನು ಅಕ್ರಮವಾಗಿ ಹೂಳೋದು ನಡೀದೇ ಇದ್ದಿದ್ರೆ, ಅಥವಾ ಮಿಸ್ಸಿಂಗ್ ಕಂಪ್ಲೇಂಟ್ಸ್ಗಳು ಇಲ್ಲದೇ ಇದ್ದಿದ್ರೆ ಅದು ಕಪ್ಪು ಚುಕ್ಕೆ ಬರ್ತಾ ಇತ್ತಾ? ಯಾಕೆ ನಾವು ತಿರುಪತಿ ನಂಗೆ ಹೇಳಲ್ಲ? ಯಾಕೆ ನಾವು ಮೂಕಾಂಬಿಕಾ ದೇವಸ್ಥಾನ ನಂಗೆ ಹೇಳಲ್ಲ? ಯಾಕೆ ನಾವು ಉಡುಪಿ ನಂಗೆ ಹೇಳ್ತಾ ಇಲ್ಲ? ಎಷ್ಟು ಧರ್ಮಕ್ಷೇತ್ರಗಳಿದ್ದಾವೆ, ಅವಳನ್ನೆಲ್ಲ ಯಾಕೆ ನಾವು ಇದು ಮಾಡ್ತಾ ಇಲ್ಲ? ಇದೊಂದೇ ಕ್ಷೇತ್ರದ ಮೇಲೆ ಯಾಕೆ ಎಲ್ರಿಗೂ ಗಮನ ಬರುತ್ತೆ? ಇಲ್ಲಿ ಸಾವುಗಳಾಗಿರೋದ್ರಿಂದಾಗಿ, ಇಲ್ಲಿ ಕಣ್ಣಿಗೆ ಕಟ್ಟೋವಂಗೆ ನಮ್ಮ ಕಣ್ಣು ಮುಂದೆನೇ ಸುಮಾರು 40 ವರ್ಷಗಳಿಂದ ಆಗಿರುವಂಥ ಕ್ರೈಮ್ಗಳು. ನೀವು ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ತೀರಿ? 100%. ಯಾಕಂದರೆ ನಾನೊಬ್ಬ ಲಾಯರ್ ಕೂಡ ಹೌದು. ಒಬ್ಬ ಲಾಯರ್ಗೆ ಆ ಮೋಡಸ್ ಆಪರೆಂಡಿ ಅರ್ಥ ಆಗತ್ತೆ. ಆ ಕೊಲೆಗಳ ರೀತಿ, ರೇಪ್ಗಳ ರೀತಿ, ಅವಳನ್ನ ಹೂತಿರೋ ರೀತಿಗಳನ್ನು ನೋಡಿದಾಗ ಮೋಡಸ್ ಆಪರೆಂಡಿ ಒಂದೇ ಆಗಿರುತ್ತೆ. ಆ ಮೋಡಸ್ ಆಪರೆಂಡಿ ನೋಡಿದಾಗ ಇಟ್ಸ್ ಆರ್ಗನೈಸ್ ಕ್ರೈಮ್ ಅನ್ಸುತ್ತೆ. ಆತನ ಬೇರೆ ಬೇರೆ ರೀತಿಯಲ್ಲಿ ಆಗಿದ್ದಿದ್ರೆ ಅದು ಆರ್ಗನೈಸ್ ಕ್ರೈಮ್ ಆಗ್ತಾ ಇರಲಿಲ್ಲ. ಎಲ್ಲ ಕೊಲೆಗಳಲ್ಲೂ ಕೂಡ ಒಂದೇ ರೀತಿಯ ಇದಿದೆ. ಎಲ್ಲೋ ಒಂದು ಕಡೆ ಇಂಟರ್ಲಿಂಕ್ಸ್ ಇದ್ದಾವೆ. ಆಮೇಲೆ ಅಲ್ಲಿ ಎಸ್ಕೇಪ್ ಆಗಿರೋದು ಕೂಡ ಅದೇ ಥರ ಇದ್ದಾವೆ. ಅಲ್ಲಿ ಕಂಪ್ಲೇಂಟ್ಸ್ ಕೊಡೋಕೆ ಹೋದಾಗಲೂ ಕೂಡ ಪೊಲೀಸ್ ಸ್ಟೇಷನ್ಗಳಲ್ಲಿ ಆಗಿರುವಂಥ ಬಿಹೇವಿಯರ್ಗಳು, ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಿರುವಂಥ ರೆಕಾರ್ಡ್ಗಳನ್ನು ನಾಶ ಮಾಡಿರೋಂಥವು. ಆಮೇಲೆ ಅದೊಂದು ಸಣ್ಣ ಪೊಲೀಸ್ ಸ್ಟೇಷನ್, ಬೆಳ್ತಂಗಡಿ ಪೊಲೀಸ್ ಸ್ಟೇಷನು, ಅಲ್ಲಿ 500 ಚಿಲ್ಲರೆ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಆಗ್ತವೆ ಅಂದರೆ ಏನರ್ಥ? ಯಾಕದು ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿರುವಂಥ ಸ್ಟೇಷನಲ್ಲಿ ಆಗಲ್ಲ, ಅಥವಾ ಇನ್ಯಾವುದೋ ಒಂದು ಮಂಗಳೂರಿನ ಯಾವುದೋ ಒಂದು ಸ್ಟೇಷನಲ್ಲಿ ಯಾಕೆ ಆಗಲ್ಲ? ಅಲ್ಲೇ ಯಾಕಾಗುತ್ತೆ ಅಷ್ಟೊಂದು? ಇವೆಲ್ಲ ನಮ್ಮ ಮುಂದೆ ಇರೋಂಥ ಪ್ರಶ್ನೆಗಳಲ್ವ? ಇವೆಲ್ಲ ಪ್ರಾಕ್ಟಿಕಲ್ ರಿಯಾಲಿಟೀಸ್ ಅಲ್ವಾ? ಈ ಪ್ರಾಕ್ಟಿಕಲ್ ರಿಯಾಲಿಟೀಸ್ನ ನಾವು ಮರೆಮಾಚಿ
ಯಾವುದೋ ಭಾವನಾತ್ಮಕವಾದಂತಹ ಇವುಗಳಿಗೆ ಕಟ್ಟಿಬೀಳೋದು ಇದೆಯಲ್ಲ, ಇದು ಆತ್ಮವಂಚನೆ ಅಲ್ವಾ? ಇದು ಆತ್ಮವಂಚನೆ ಅನಿಸುತ್ತೆ. ಈ ಅಕ್ರಮಗಳಿಗೆ, ಅನ್ಯಾಯಗಳಿಗೆ, ದೌರ್ಜನ್ಯಗಳಿಗೆ ಯಾವುದೇ ಸಾಕ್ಷಿ ಇಲ್ಲ, ಸಾಕ್ಷಿಗಳು ನಾಶ ಆಗಿದ್ದಾವೆ ಅಂತ ಕೂಡ ನೀವೇ ಹೇಳ್ತೀರಿ. ಮತ್ತೆ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಯಾವ ಭರವಸೆಯೊಂದಿಗೆ ಯಾವ ನ್ಯಾಯ ಸಿಗುತ್ತೆ, ಯಾವ ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವ ಆಶಾಭಾವನೆಯಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಿ? ಒಂದು, ಈ ದೇಶದಲ್ಲಿ ಇನ್ನೂ ಸಂವಿಧಾನ ಜೀವಂತವಾಗಿದೆ ಅನ್ನೋಂಥದ್ದು, ಕಾನೂನು ಜೀವಂತವಾಗಿದೆ ಅಂತ. ಈ ನೆಲ ಯಾವುದೇ ಕಾನೂನಿಗೆ ಒಳಪಡಬೇಕಾಗತ್ತೆ. ಯಾಕಂದರೆ ಕಾನೂನನ್ನು ನಂಬಿಕೊಂಡಿರುವಂತಹ ದೇಶ ಒಂದು, ಸಂವಿಧಾನವನ್ನು ನಂಬಿಕೊಂಡಿರುವಂಥ ದೇಶ ಒಂದು. ಅಲ್ಲಿ ನಡೆದಿರುವಂತಹ ಇನ್ಸಿಡೆನ್ಸ್ಗಳಿದಾವಲ್ಲ, ಆ ಇನ್ಸಿಡೆನ್ಸ್ಗಳು ನಡೆದಿರುವಂತಹ ಕುಟುಂಬಗಳಿಗೆ ಒಂದು ಸಾಂತ್ವನ ಬೇಕಾಗಿದೆ. ಆಮೇಲೆ ಆ ಸತ್ತ ಆತ್ಮಗಳಿಗೆ ಒಂದು ಸಾಂತ್ವನ ಬೇಕಾಗಿದೆ. ಅವು ಯಾವುದೋ ಒಂದು ದಿಕ್ಕೆಟ್ಟ ಹೆಣಗಳಾಗಿ ಅವು ಆಗಬಾರ್ದಾಗ. ಅವು ಈ ದೇಶದಲ್ಲಿ ನಮ್ಗೆ ಆಗಿರೋ ಅನ್ಯಾಯಕ್ಕೆ ಎಲ್ಲೋ ಒಂದು ಕಡೆ ನಮಗೊಂದು ನ್ಯಾಯ ಸಿಗುತ್ತೆ ಅಂತ ಒಂದು ಭರವಸೆನ ನಮ್ಮ ಮನುಷ್ಯರಲ್ಲಿ ಮೂಡಿಸ್ಬೇಕಾಗತ್ತೆ. ಇಲ್ಲದೆ ನಾನೊಬ್ಬ ಕಾನ್ಸ್ಟಿಟ್ಯೂಷನಲಿಸ್ಟ್ ಆಗಿ ಅಥವಾ ಒಬ್ಬ ಕಾನೂನು ಪದವೀಧರನಾಗಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಅದು ನನ್ನ ಜವಾಬ್ದಾರಿ, ನನ್ನ ನೈತಿಕ ಜವಾಬ್ದಾರಿ ಕೂಡ ಹೌದು. ಕಾನೂನು ಜವಾಬ್ದಾರಿ ಇಲ್ಲ, ನೈತಿಕ ಜವಾಬ್ದಾರಿ ಕೂಡ ಹೌದು. ಹಾಗಾಗಿ ನಾವು ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ. ನಾವು ಕೂಡ ಮಾಡಿದ್ದೇನೋ ಅಷ್ಟೇ. ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ನು ಅಂತಂದ್ರೆ, ಏನು ಕಂಪ್ಲೇಂಟ್ ಕೊಟ್ಟಿದ್ದು ಅಂತಂದರೆ, ತನಿಖೆ ಮಾಡಿ, ಅದನ್ನು SIT ತನಿಖೆ ಮಾಡಿ ಅಂತ ಹೇಳಿದ್ವೇ ಹೊರತು ನಾವಿನ್ನೇನೂ ಹೇಳಿಲ್ಲ. ಅಲ್ಲಿ ಯಾರು ಮಾಡಿದ್ದಾರೆ ಅಂತ ನಾವು ನಮ್ಮ ಇದ್ರಲ್ಲಿ ಕಂಪ್ಲೇಂಟಲ್ಲಿ ಇಲ್ವೇ ಇಲ್ಲ. ಯಾರು ಮಾಡಿದ್ದಾರೆ ಅಂತ ನಾವು ಒಂದು ಅನುಮಾನ ಕೂಡ ಸೂಚಿಸಿಲ್ಲ. ನೀವು ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತೀರಿ, ಕೆಲ ಮಾಧ್ಯಮಗಳು ಕೊಲೆಗಡುಕರ ಪರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾವೆ ಅಂತ ಹೇಳೋದಾದ್ರೆ ನೀವು ಯಾರನ್ನು ಉಲ್ಲೇಖಿಸಿ ಈ ಮಾತನ್ನು ಹೇಳ್ತಾ ಇದ್ದೀರಿ? ಇಷ್ಟು ದೊಡ್ಡ ಕ್ರೈಮ್ ನಡೆದಿದೆ, ಇಷ್ಟು ರಕ್ತಪಾತ ಆಗಿದೆ, ಇಷ್ಟು ಅಮಾಯಕ ಹೆಣ್ಣು ಮಕ್ಕಳು ಸತ್ತಿದ್ದಾರೆ. ಅದರ ಮೇಲೆ ಅನುಮಾನಗಳನ್ನು ಹುಟ್ಟಿಸಿ ಅದನ್ನು ತನಿಖೆಗೆ ಒಳಪಡದಂತೆ ಹುನ್ನಾರ ಮಾಡ್ತಾ ಇರೋಂಥವ್ರನ್ನ ಕೊಲೆಗಡೆ ಪರವಾಗಿ ಇದ್ದಾರೆ ಅಂತ ಹೇಳ್ಬೇಕಾ, ಇಲ್ಲ ಅಂತ ಹೇಳ್ಬೇಕಾ? ನೀವೇ ಹೇಳಿ. ಅಲ್ಲಿ ಅವ್ರು ಹೇಳಬೇಕಾಗಿದ್ದೇನು, ಒಂದು ಮಾಧ್ಯಮ ಹೇಳಬೇಕಾಗಿದ್ದೇನು? ಅಲ್ಲಿ ಕೊಲೆಗಳಾಗಿದೆ ನಿಜ, ರೇಪ್ಗಳಾಗಿದೆ ನಿಜ, ಅದಕ್ಕೆಲ್ಲ ಎವಿಡೆನ್ಸಸ್ ಇದ್ದಾವೆ. ಅಲ್ಲಿ ಇದು ಸತ್ತ ಕುಟುಂಬಗಳು ಹೇಳ್ತಾ ಇದ್ದಾವೆ, ಸತ್ತವರ ಕುಟುಂಬಗಳೆಲ್ಲ ಹೇಳ್ತಾ ಇದ್ದಾವೆ. ಇಷ್ಟೆಲ್ಲ ಎವಿಡೆನ್ಸಸ್ ಇದೆ ಅಲ್ಲಿ. ಇದ್ರ ಮೇಲೆ ತನಿಖೆ ಆಗಲೇಬೇಕು ಅಂತ ಹೇಳಬೇಕೇ ಹೊರತು ಅದನ್ನು ದಿಕ್ಕು ತಪ್ಪಿಸಿ ಅಲ್ಲಿ ಏನೋ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಆಗ್ತಾ ಇದೆ, ಧರ್ಮಸ್ಥಳಕ್ಕೆ ಇನ್ನೇನೋ ಆಗ್ತಾ ಇದೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಕೊಲೆಗಡಕರನ್ನ ಉಳಿಸುವಂತಹ ಒಂದು ಮನಸ್ಥಿತಿ ಅಲ್ವಾ? ಅದು ಖಂಡಿತ ಅದು ಕೊಲೆಗಡಕರನ್ನ ಉಳಿಸುವಂಥ ಮನಸ್ಥಿತಿ ಅಂತ ನನಗನ್ಸುತ್ತೆ. ಯಾಕೆ ಅಂತ ಕೇಳಿದ್ರೆ, ಯಾವಾಗಲೂ ಕೂಡ ನಮ್ಮ ಧ್ವನಿ ಅಬಾಧಿತರ ಪರವಾಗಿರಬೇಕಾಗಿತ್ತು. ನಿಜವಾಗಲೂ ಯಾರು ಅಲ್ಲಿ ಇದನ್ನು ಅನುಭವಿಸಿದಾರೋ ಅವ್ರ ಪರವಾಗಿ ಆಗಿರಬೇಕಾಗಿತ್ತು. ಅವರು ಸತ್ತಿರೋವ್ರ ಬಗ್ಗೆ ಕೂಡ ನಾವು ಕರುಣೆ ಇಲ್ಲದೆ ಮಾತಾಡೋಂಥದ್ದು ಇದೆಯಲ್ಲ, ಅವ್ರ ಬಗ್ಗೆ ಕೂಡ ನಾವು ಕಾಳಜಿ ಇಲ್ಲದೆ ಮಾತಾಡೋಂಥದ್ದು ಇದೆಯಲ್ಲ. ಯಾರನ್ನೋ ಉಳಿಸೋದಕ್ಕೋಸ್ಕರ ಅಲ್ವಾ ಹಂಗಾದ್ರೆ ಈ ಮಾತುಗಳು ನಡೀತಾ ಇರೋದು? ಯಾರೋ ಒಂದು ದೊಡ್ಡ ಶಕ್ತಿ ಇಲ್ಲದೆ ಇದ್ರೆ ಇಷ್ಟೊಂದು, ನಾನು ಎಲ್ಲ ಮಾಧ್ಯಮಗಳನ್ನೂ ಹೇಳ್ತಲ್ಲ, ಕೆಲ ಮಾಧ್ಯಮಗಳು ಯಾಕೆ ಅಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದಾವೆ? ಇನ್ನು ಎಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗ್ತಾ ಇದೆಯಲ್ಲ. ಇವತ್ತು ಧರ್ಮಸ್ಥಳದ ಇಶ್ಯೂ ತಗೊಂಡಾದಾಗ ಏನೂ ಗೊತ್ತಿಲ್ಲದಿರುವಂತಹ ಮನೆ ಹೆಣ್ಣು ಮಕ್ಕಳು ಮಾತಾಡ್ತಾ ಇದ್ದಾರೆ. ಅಲ್ಲಿ ಹೆಂಗೆ ಸಾವುಗಳಾಯಿತು, ಅಷ್ಟು ಕ್ರೂರವಾಗಿ ಕೊಂದಿದಾರಲ್ಲ ಹೆಣ್ಣು ಮಕ್ಕಳನ್ನು, ಅವರೆಷ್ಟು ನೋವನ್ನು ಅನುಭವಿಸಿರ್ಬೋದು, ಎಷ್ಟು ಅಸಹಾಯಕತೆಯನ್ನು ಅನುಭವಿಸಿರ್ಬೋದು ಅಂತ ಪ್ರತಿ ಮನೆಯಲ್ಲೂ ಹೆಣ್ಣು ಮಕ್ಕಳು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಧ್ವನಿ ಆಗಬೇಕಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ. ಎಂದಾದರೂ ಧ್ವನಿ ಆಗಿದೆಯಾ? ಅದಕ್ಕೆ ಆಗಲಿಲ್ವಲ್ಲ. ಅವರು ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ. ಅದರರ್ಥ ಕೊಲೆಗಡಕರ ಪರವಾಗಿದ್ದಾರೆ ಅಂತ ಹೇಳ್ಬೇಕಾ, ಅಥವಾ ಕೊಲೆಯಾದವ್ರ ಪರವಾಗಿದ್ದಾರೆ ಅಂತ ಹೇಳ್ಬೇಕಾ? ನಾವು ಕೊಲೆಗಡೆ ಪರವಾಗಿದ್ದಾರೆ ಅಂತಲೇ ಭಾಳ ಕ್ಲಿಯರ್ ಆಗಿ, ಓಪನ್ ಆಗಿ ನಮಗೆ ಅದು ಕಣ್ಣಿಗೆ ಕಾಣಿಸ್ತಾ ಇದೆ. ಅದರಿಂದ ಅದನ್ನ ಹೇಳಲೇಬೇಕಾಗುತ್ತೆ. ಅದರ ಜೊತೆಗೆ ಸತ್ಯ ಹುಡುಕಾಟ ಅನ್ನುವ ನೆಪದಲ್ಲಿ ಧರ್ಮಸ್ಥಳ ಮಾಡಿರುವಂಥ ಎಷ್ಟೋ ಒಳ್ಳೆ ಕೆಲಸ, ಅಥವಾ ಧರ್ಮಾಧಿಕಾರಿಗಳಿಂದ ಆಗಿರುವಂಥ ಎಷ್ಟೋ ಒಳ್ಳೆ ಕೆಲಸಗಳಿಗೂ ಕೂಡ ಚ್ಯುತಿ ಬರ್ತಾ ಇದೆ. ಅದನ್ನೆಲ್ಲವನ್ನು ಮರೆಮಾಚುವ ಹಾಗೆ ಆಗ್ತಾ ಇದೆ ಅಂತ ಯಾಕೆ ಅನ್ನಿಸ್ಲಿಲ್ಲ ನಿಮಗೆ? ಧರ್ಮಸ್ಥಳದಲ್ಲಿ ಭಾಳ ಒಳ್ಳೆ ಕೆಲಸಗಳಾಗಿದೆ. ಅದೆಲ್ಲ ನಾವು ಅಲ್ಲಿ ಭಾಳ ಭಕ್ತಿಯ ಪರಾಕಾಷ್ಠೆಯಲ್ಲಿ ಅದನ್ನೆಲ್ಲ ನೋಡಿದ್ದೀವಿ, ಅದನ್ನೆಲ್ಲ ನೋಡ್ಕೊಂಡು ಹೋಗಿದ್ದೀವಿ. ಅಂತಹ ಧರ್ಮಸ್ಥಳದಲ್ಲಿ ಇಂಥ ಕ್ರೌರ್ಯ ನಡೆಯಬೇಕಾಗಿತ್ತ ಅನ್ನೋಂಥದ್ದೇ ನಮಗಿರುವಂಥ ನೋವು ಕೂಡ. ಅಲ್ಲಿ ಏನಾಗುತ್ತೆ, ಮರೆಮಾಚೋದನ್ನೇ. ನೀವು ಒಬ್ಬ ಮನುಷ್ಯನಿಗೆ 1 ತಿಂಗಳ ಕಾಲ ಊಟ ಹಾಕಿ ಕಡೆ ದಿವಸ ಕೊಂದಾಕಿದ್ದು ಅಂದರೆ ನೀವೇನು ಹೇಳ್ತೀರಿ?
ಇಷ್ಟು ದಿನ ಊಟ ಹಾಕಿದ್ದನ್ನ ಮರೆ ಮಾಡಿಸ್ಬಿಟ್ಟಿದ್ದೀವಿ, ಕೊಂದಿದ್ದನ್ನ ಮಾತ್ರ ಹೇಳ್ತಾ ಇದ್ದೀವಿ ಅಂತ ಹೇಳೋಕ್ಕಾಗತ್ತಲ್ಲ. ಅಷ್ಟು ಬಾಲಿಶ ಅನಿಸುತ್ತೆ ನನಗಂತೂ. ಯಾಕಂದರೆ ಅವ್ರು ಒಳ್ಳೇದು ಮಾಡಿರ್ಬೋದು, ಆ ಒಳ್ಳೇದು ಮಾಡೋದನ್ನ ಹೆಂಗೆ ಕಳ್ಕೊಂಡ್ರು, ಯಾಕೆ ಅವ್ರದ್ದು ಇಲ್ಲೂ ಧರ್ಮಸ್ಥಳನ ನಾವು ಉಡುಪಿ ಥರನೋ ಅಥವಾ ತಿರುಪತಿ ಥರ ನೋಡೋಕ್ಕಾಗಲ್ಲ. ಅಲ್ಲೆಲ್ಲ ಟ್ರಸ್ಟ್ಗಳಿದಾವೆ, ಅಲ್ಲಿ ಒಂದಷ್ಟು ಡೆಮೊಕ್ರೆಟಿಕ್ ಪ್ರೊಸೆಸ್ ಇದೆ, ಎಲ್ಲ ಇದೆ. ಇದು ರಿಪಬ್ಲಿಕ್ ಇಲ್ಲಿ ಖಂಡಿತ ನಿಮ್ಮ ಪ್ರಕಾರ ಧರ್ಮಸ್ಥಳ ರಿಪಬ್ಲಿಕ್ ಥರನೇ ಅದು. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಒಂದು ಕುಟುಂಬ ಎಲ್ಲವನ್ನು ನಿರ್ವಹಿಸ್ತಾ ಇದೆ. ಕುಟುಂಬ ನಿರ್ವಹಣೆ ಅದೇನು, ನಾನು ಅವ್ರನ್ನೇನು ಅಪರಾಧಿಗಳು ಅಂತ ಕರಿತಲ್ಲ, ಕುಟುಂಬ ನಿರ್ವಹಣೆಯಲ್ಲಿ ನಿಮಗೆ ಜವಾಬ್ದಾರಿ ಇತ್ತಲ್ಲ. ಅಲ್ಲಿನ ಕ್ರೈಮ್ ಆಗ್ದಂಗೆ ನೋಡ್ಕೊಳ್ಳೋಂಥದ್ದು ನಿಮ್ಮ ಜವಾಬ್ದಾರಿ ಇರಬೇಕಾಗಿತ್ತಲ್ಲ. ಅಲ್ಲಿ ಕ್ರೈಮ್ ಆದಾಗ ಪೊಲೀಸ್ಗೆ ನೀವೇ ಇನ್ಫಾರ್ಮ್ ಮಾಡಬೇಕಲ್ಲ, ನೀವೇ ಕಲ್ಪ್ರಿಟ್ಸ್ನ ಇಟ್ಕೊಡ್ಬೇಕಲ್ಲ. ಅದೆಲ್ಲ ಮಾಡದೆ ನೀವು ಸೇವೆ ಮಾಡ್ಕೊಂಡೇ ಇರ್ತೀವಿ ಅಂತ ಹೇಳಿದ್ರೆ ಏನರ್ಥ? ಅಂದರೆ ಕ್ರೈಮ್ಗೆ ನೀವು ಕುರುಡಾಗಿದ್ದೀರಾ, ಅಲ್ಲಿ ನಡೀತಾರಂಥ ಕ್ರೈಮ್ಗೆ ನೀವು ಕುರುಡಾಗಿದ್ದೀರಾ. ಅಂದರೆ ನೀವು ಬರೀ ನಿಮ್ಮ ಉತ್ತಮ ಕೆಲಸಗಳನ್ನು ಮಾತ್ರನೇ ವಿಜೃಂಭಿಸ್ಕೊಂಡು ಅಲ್ಲಿ ನಡೀತಾ ಇರುವಂತಹ ಅನಾಹುತಗಳನ್ನು, ಅಕ್ರಮಗಳನ್ನು ಅವಳೆಲ್ಲರೂ ಕೂಡ ನೀವು ಮರೆಮಾಚ್ತಾ ಇದ್ದೀರಾ ಅಂತ ಅನ್ಸಲ್ವಾ? ಅದಕ್ಕೆ ಅದರದೇ ಆದ ವ್ಯವಸ್ಥೆ ಇದೆ. ಆ ವ್ಯವಸ್ಥೆನ ನೀವು ಹೇಳಿದ ಸರಿ, ಅದಕ್ಕೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆನ ನಿಯಂತ್ರಣ ಕೂಡ ನೀವೇ ಮಾಡೋಕ್ಕೆ ಶುರು ಆಗ್ಬಿಟ್ರೆ ಏನಾಗ್ಬಿಡುತ್ತೆ? ಕಂಪ್ಲೇಂಟ್ ಕೊಡೋಕೆ ಹೋದಾಗ ಯಾವನೊಬ್ಬ ಕೇರಳದಲ್ಲಿ ಕಂಪ್ಲೇಂಟ್ ಯಾಕೆ ಕೊಡ್ತಾನೆ, ಅಲ್ಲಿ ಕೊಡದೆ ಇಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನೀನು ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಸ್ಥಿತಿನೂ ಇದೇ ಆಗುತ್ತೆ ಅಂತ ಹೇಳಿದ್ರೆ ಯಾರಿಗೆ ಕಂಪ್ಲೇಂಟ್ ಕೊಡೋ ಧೈರ್ಯ ಬರುತ್ತೆ? ನಮ್ಮ ಕುಟುಂಬದವ್ರದ್ದೇ ಒಂದು ಸಾವಾಗಿದೆ ಅಂತ ಹೇಳಿದಾಗ, ನಾನೇ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನನಗೆ ಆ ಮಾತು ಹೇಳಿದ್ದು ಅಂದ್ರೆ ಏನಾಗುತ್ತೆ? ಅಯ್ಯೋ ಸತ್ತವ್ರು ಸತ್ರು, ನಾನಾದರೂ ಬದುಕೋಣ ಅಂತ ಅನ್ಸುತ್ತೆ. ಅವ್ರು ಯಾರು ಕೂಡ ದೊಡ್ಡ ಇವರೇನಲ್ಲ, ಪ್ರಭಾವಿಗಳಲ್ಲ. ಎಲ್ಲರ ಕೂಡ ಮಿಡ್ಲ್ ಕ್ಲಾಸು, ಲೋವರ್ ಮಿಡ್ಲ್ ಕ್ಲಾಸ್, ಎಲ್ಲ ಬಡತನದಿಂದ ಬಂದಿರೋರು, ತಳ ಸಮುದಾಯಗಳಿಂದ ಬಂದವರು. ಪಾಪ ಅವ್ರು ಯಾರು ಕೂಡ ಶ್ರೀಮಂತರಲ್ಲ, ಏನೂ ಅಲ್ಲ ಅವರು. ಅಂಥ ಕುಟುಂಬಗಳಿಂದ ಬಂದವರು ಅಸಹಾಯಕರಾಗಿ ಸಾಯ್ತಾರೆ ಅಂತಂದ್ರೆ, ಏನು ತಪ್ಪನ್ನೂ ಮಾಡದೆ ಸಾಯ್ತಾರೆ, ಅಷ್ಟು ವಿಕೃತವಾಗಿ ಸಾಯಿಸ್ತಾರೆ ಅಂತಂದ್ರೆ. SIT ತನಿಖೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಯಾವ ಹಂತದಲ್ಲಿದೆ, ಹೇಗೆ ನಿರ್ವಹಿಸ್ತಾ ಇದೆ ಅಂತ ತಮಗೆ ಅನಿಸ್ತಾ ಇದೆ? ಅಲ್ಲ, SIT ತನಿಖೆ ನನಗೆ ಇಲ್ಲಿವರೆಗೂ ಕೂಡ ಒಂದು ನಂಬಿಕೆ ಇದೆ. ಯಾಕಂದರೆ ಅಲ್ಲಿರುವಂಥ ಅಧಿಕಾರಿಗಳಿಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. SIT ತನಿಖೆಯೂ ಕೂಡ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನು ಕೆಲವು ಮಾಧ್ಯಮಗಳು ಮಾಡ್ತಾ ಇದ್ದಾರೆ. ಆ ಮಾಧ್ಯಮಗಳು ಪ್ರತಿಯೊಂದೂ ಕೂಡ ಜನಗಳಿಗೆ ಬೇರೆ ಥರ ತಲೆ. SIT ಅದನ್ನೆಲ್ಲ ಕೇಳಿಸ್ಕೊಳ್ದೇ ಇರ್ಬೋದು, 1 ಸಾರಿ 2 ಸಾರಿ 3 ಸಾರಿ 4 ಸಾರಿ 10 ಸಾರಿ ಮಾಧ್ಯಮಗಳು ಅದನ್ನೇ ಹೇಳಿದಾಗ SIT ನಡೆಸೋರು ಕೂಡ ಮನುಷ್ಯರೇ ಅಲ್ವಾ? ಅವ್ರ ಮೈಂಡ್ ಮೇಲೆ ಏನೋ ಒಂದು ಪ್ರಭಾವ ಬೀಳೋಕ್ಕೆ ಶುರುವಾಗುತ್ತೆ, ಅವ್ರ ಮೈಂಡ್ ಮೇಲೆ ಏನೋ ಒಂದು ಇದು ಶುರು ಆಗುತ್ತೆ. ಅವಾಗೊಂದು ಸ್ವಲ್ಪ ವೀಕ್ ಆಗ್ತಾರೆ, ದುರ್ಬಲರಾಗ್ತಾರೆ. ಆಮೇಲೆ ನಾವು ಎಗನಿಸ್ಟ್ ದ ಪೀಪಲ್ ಹೋಗ್ತಾ ಇದ್ದೀವ ಅಂತ ಕೂಡ ಅನ್ನಿಸ್ಬಿಡ್ಬೋದು. ಯಾಕಂದ್ರೆ ಅವರು ಮನುಷ್ಯರು. ಸರ್, ಹೌ ಫೇರ್ ಇಟ್ ಈಸ್. ಯಾಕಂತ ಹೇಳಿದ್ರೆ ಮಾಧ್ಯಮಗಳ ಒಪಿನಿಯನ್ ಮೇಲೆ ಒಂದು ತನಿಖಾ ವ್ಯವಸ್ಥೆ ಹದಗೆಡುತ್ತೆ ಅಂತ ಹೇಳಿದ್ರೆ ಯು ಆರ್ ರೈಟ್. ವೈ ಇಟ್ ಈಸ್? ಹೌದು, ನೀವು ರೈಟ್ ಹೇಳ್ತಾ ಇರೋದು. ಆದರೆ ಅವರು ಮನುಷ್ಯರು ಅನ್ನೋದನ್ನ ನೋಡಬೇಕು. ನೀವು ಒಂದೇ ಸುಳ್ಳನ್ನ 100 ಸಾರಿ ಹೇಳಿದ್ರೆ ಏನಾಗುತ್ತೆ? ನೀವು ಒಪ್ಪಲೇಬೇಕಾಗುತ್ತೆ. ನಾವು ಮನುಷ್ಯನ ಸೈಕಾಲಜಿನ ಕೂಡ ಇಲ್ಲಿ ಇದು ಮಾಡ್ಬೇಕಾ. ಹಂಗಂತೇಳಿ ಅವ್ರು ವೀಕ್ ಆಗಿದ್ರೆ ನಾನು ಹೇಳ್ತಾ ಇಲ್ಲ. ಅವರ ಏನು ಒಂದು ನಿರ್ಬಿಡೆಯ ತನಿಖೆಗೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಚಾಲೆಂಜಸ್ ಜಾಸ್ತಿ, ಮಾಧ್ಯಮಗಳು ಅಡ್ಡಿ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಕಾರಣಗಳಾದ್ರೂ ಸಿಗ್ತಾ ಇದೆ. ಅವು ಇಲ್ಲಿ ಮಾಧ್ಯಮಗಳು ಯಾಕೆ ಅಡ್ಡಿ ಮಾಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ನಮ್ಮ ಕಾರಣಗಳು ಹುಡುಕಾಕ ಹೋಗಿದ್ದು ಅಂದ್ರೆ ಬೇರೆ ಬೇರೆ ಕಡೆ ಹೋಗುತ್ತೆ ಅದು. ಸರ್, ಮಾಧ್ಯಮಗಳು ಅತೀತ ಅಲ್ಲ. ಹೌದು, ಮಾಧ್ಯಮಗಳೇ ಎಲ್ಲವನ್ನು ನಿರ್ಧರಿಸ್ತಾ ಇದಾವಲ್ಲ. ಕಟಕಟೆಗೆ ಮಾಧ್ಯಮಗಳೇ ಆಗ್ತಾ ಇದಾವಲ್ಲ. ಕೋರ್ಟ್ ಹಾಕೋದಕ್ಕಿಂತಲೂ ಮಾಧ್ಯಮಗಳೇ ಕಟಕಟೆಗೆ ನಿಲ್ಲಿಸ್ತಾ ಇದಾವಲ್ಲ. ಹೀಗೆ ಹೇಳಿದ್ರೆ ಹೇಗೆ? ಅಲ್ಲ, ಇವತ್ತು ಆಗ್ತಾ ಇದೆಯಲ್ಲ ಪ್ರಾಕ್ಟಿಕಲ್ ಆಗಿ. ಅದಾಗಬಾರ್ದು ಅಂತ ನಾನು ಹೇಳ್ತಾ ಇರೋದು. ಕಟಕಟೆಗೆ ನಿಲ್ಲಿಸುವಂತ, ಹೌದು, ಮಿಸ್ಲೀಡಿಂಗ್, ಅದು ಹೇಳ್ತಾ ಇರೋಂಥದ್ದು. ಅದನ್ನ ನಾವು ಮಾತಾಡ್ಬೇಕಲ್ವಾ, ಅದನ್ನ ನಾನು ಹೇಳ್ಬೇಕಲ್ಲ. ನೀವು ಹೇಳ್ತಾ ಇದ್ರಿ SITಯನ್ನು ಹೇಗಾದ್ರೂ ಮಾಡಿ ಸದೆ ಬಡಿಬೇಕು ಅನ್ನೋ ಯೋಚನೆ ಇರಬಹುದು ಬಿಜೆಪಿಗೆ ಅಂತ. ಬಹುಶಃ ಬಿಜೆಪಿಗೆ ಅಂತಲೇ ಅಲ್ಲ, ಅಲ್ಲಿನ ಕೊಲೆಗಡಕರನ್ನ ಯಾರು ರಕ್ಷಣೆ ಮಾಡ್ತಾ ಇದ್ರು ಅವ್ರಿಗೆಲ್ರಿಗೂ ಹಂಗಿರ್ಬೋದು. ನಾನೇನು ಐ ಡೋಂಟ್ ಟೇಕ್ ನೇಮ್ಸ್. ಓಕೆ, ಯಾರಿಗಾದ್ರೂ ಇರ್ಬೋದು. ಅಲ್ಲಿನ ಕೊಲೆಗಡಕರನ್ನ ರಕ್ಷಿಸಬೇಕು ಅಂತ ಯಾರು ಮನಸ್ಸು ಮಾಡ್ಕೊಂಡಿದ್ದಾರೋ, ಯಾರು ಅಲ್ಲಿನ ಅಕ್ರಮ ಹಣಕ್ಕೆ ಆಸೆ ಪಟ್ಟಿದ್ದಾರೋ ಅವ್ರಿಗೆಲ್ರಿಗೂ ಹಂಗೆ ಅನಿಸಿರ್ಬೋದು. ಎಲ್ರಿಗೂ ಆಗಿರೋ ಚಾನ್ಸ್ ಇದೆ. ನೀವು ಕಾಂಗ್ರೆಸ್ ಪಕ್ಷದವರ? ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ. ಓಕೆ, ಅಂದ್ರೆ ಬಿಜೆಪಿ ದ್ವೇಷಿ ಅಂತನಾ? ಕಾಂಗ್ರೆಸ್ ಪಕ್ಷದಲ್ಲಿರೋಲ್ಲ, ಯಾಕೆ ಬಿಜೆಪಿ ದ್ವೇಷಿ ಆಗಬೇಕು? ನೀವು ಎಡಪಂಥೀಯರ? ನಾನು ಸಂವಿಧಾನ ಪಂಥದವನು.
ಅದನ್ನ ಎಡಪಂಥ ಅಂತ ಕರೀತೀರಾ, ಸಂವಿಧಾನವನ್ನ ಬಲಪಂಥ ಅಂತ ಕರೀತೀರಾ? ನನ್ನ ಮೂಲ ನಾನು ಆರಂಭ ಮಾಡಿದೆ RSS ಇಂದ. ಹಾ, ಆಮೇಲೆ ದಲಿತ ಚಳವಳಿಗೆ ಬಂದೆ, ಕಮ್ಯುನಿಸ್ಟ್ ಚಳವಳಿಗೆ ಬಂದೆ, ಇಂಟ್ರೆಸ್ಟಿಂಗ್. ಆಮೇಲೆ ನನ್ನ ಹಿಂದುಳಿದ ವರ್ಗಗಳ ಚಳವಳಿಗೆ ಬಂದೆ. ಆಮೇಲೆ ಲಂಕೇಶ್ ಪತ್ರಿಕೆಯಲ್ಲಿ 20 ವರ್ಷ ಕೆಲಸ ಮಾಡಿದೆ. ಲಂಕೇಶರು ಇದು ರೈಟು ಅಲ್ಲ, ಇದು ಲೆಫ್ಟು ಅಲ್ಲ ಅನ್ನೋದನ್ನು ಹೇಳಿಕೊಟ್ರು. ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗಕ್ಕೆ ಶುರು ಮಾಡಿದ್ವಿ. ಆಮೇಲೆ ಸಂವಿಧಾನನ ಓದ್ಕೊಂಡೆ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ. ಈಗ ಸಂವಿಧಾನ ಪಂಥ ನಂದು. ಅದನ್ನ ರೈಟ್ ಅಂತ ಕರೀತಾರ, ಲೆಫ್ಟ್ ಅಂತ ಕರೀತಾರ, ನಂಗೆ ಗೊತ್ತಿಲ್ಲ. ಓಕೆ, ಸಂವಿಧಾನ ಪಂಥ ಅನ್ನೋ ಹೆಸರಿನಲ್ಲಿ ನೀವು ಬಲಪಂಥೀಯರನ್ನೆಲ್ಲ ಒಂದು ಬೊಟ್ಟು ಮಾಡಿ ಟಾರ್ಗೆಟ್ ಮಾಡ್ತೀರಲ್ಲ, ಯಾಕೆ? ಬಲಪಂಥೀಯರನ್ನೆಲ್ಲೂ ನಾವು ಪಟ್ಟು ಮಾಡಿಲ್ಲ, ಟಾರ್ಗೆಟ್ ಮಾಡಿಲ್ಲ. ಬಲಪಂಥೀಯರು ಅಮಾನವೀಯರಾದಾಗ ನಾವು ಬೊಟ್ಟು ಮಾಡ್ತೀವಿ. ಅವರಿಗೆ ಮಾನವೀಯತೆ ಇಲ್ಲದೆ ಇದ್ದಾಗ ಬೊಟ್ಟು ಮಾಡ್ತೀವಿ. ಅವರು ಅಪ್ಪರ್ ಕ್ಲಾಸು, ಅಪ್ಪರ್ ಕ್ಯಾಸ್ಟು ಮತ್ತು ಉದ್ಯಮಿಗಳ ಜೊತೆ ಹೋದಾಗ ನಾವು ಬೊಟ್ಟು ಮಾಡ್ತೀವಿ. ಅವರು ಕೊಲೆಗಡಕರನ್ನ, ರೇಪಿಸ್ಟ್ಗಳನ್ನು ಸಮರ್ಥಿಸ್ಕೊಟ್ಟಾಗ ನಾವು ಬೊಟ್ಟು ಮಾಡ್ತೀವಿ. ಅದು ಹೊರತುಪಡಿಸಿ ನಾವೆಂದೂ ಕೂಡ ನಾವು ಬೊಟ್ಟು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ಇದನ್ನ ಇದೇ ರೀತಿ ಮಾತನಾಡ್ತಾ ಉದಾಹರಣೆಗಳನ್ನು ಕೊಡದೆ ಮಾತನಾಡ್ತೀವ ಅಂತ. ಉದಾಹರಣೆಗಳು ಬೇಕಾದಷ್ಟು ಸಿಗ್ತಾವಲ್ಲ ನಿಮಗೆ. ಕುಡ್ ಯು ನೇಮ್ ದೆಮ್? ಅಂದ್ರೆ ಏನು ಹಿಂಗೆ ಹೇಳುವಾಗ ಏನೋ ಒಂದು ಚಿತ್ರಣ ನೆನಪಾಗಬೇಕಲ್ಲ ನಿಮಗೆ. ಖಂಡಿತ. ಅವ್ರಿಗೆ ಯಾಕೆ ನಾನು ಅಪ್ಪರ್ ಕ್ಯಾಸ್ಟ್ ಅಂತ ಹೇಳಿದೆ? ಅಪ್ಪರ್ ಕ್ಯಾಸ್ಟಿಂದ ತಗೋಣ. RSSಗೆ 100 ವರ್ಷ ಆಗಿದೆ. ಅದ್ರ ಸರಸಂಚಾಲಕರು ಯಾರು? ಮೋಹನ್ ಭಾಗವತ್. ಹಿಂದೆ ಇದ್ದವ್ರು ಯಾರು? ಅವರಿಂದ ಇದ್ದವ್ರು ಯಾರು? ಆದ್ರೆ ಯಾಕೆ ಒಬ್ಬ ಕೂಡ ನಾನ್ ಬ್ರಾಹ್ಮಣ ಆಗಲಿಲ್ಲ? ಅದೊಂದೇ ಮಾನದಂಡನ? ಮಾನದಂಡ ಅದು ಬಹಳ ಮುಖ್ಯ. ಭಾರತದ ದೇಶದಲ್ಲಿ ನಿಮಗೆ 97% ಅಲ್ಲಿ RSSಗೆ ಸರಸಂಚಾಲಕ ಆಗುವಂಥ ಅರ್ಹತೆ ಇಲ್ಲದವನು ಒಬ್ಬನು ಸಿಗ್ಲಿಲ್ವಾ? ಯಾಕಾಗಲ್ಲ? ಅಂದರೆ ನೀವು ಯಾರು ಪರವಾಗಿದ್ದೀರಿ? ನಾನಾಗಲೇ ಜಾತಿ ಒಂದು ರಿಯಾಲಿಟಿ ಅಂತ ಹೇಳಿದೆ, ಆಯಿತಾ? ವರ್ಗ, ಅಂಬಾನಿ ಆದಾಯಗಳ ಪರವಾಗಿ ಹಾಕಿರ್ತೀರಿ ನೀವು, ಇಂಡಸ್ಟ್ರಿಯಲಿಸ್ಟ್ ಪರವಾಗಿ ಹಾಕಿರ್ತೀರಿ ನೀವು. ವರ್ಗ ಆಯಿತು. ಕ್ರೈಮ್ ಅಂತ ತಗೊಂಡಾಗ ನೀವು ಧರ್ಮಸ್ಥಳದಲ್ಲಿ ಸತ್ತವ್ರ ವಿರುದ್ಧ ಹಾಕಿರ್ತೀರಿ, ನೊಂದವ್ರ ವಿರುದ್ಧ ಹಾಕಿರ್ತೀರಿ, ಅಲ್ಲಿ ನೋವುಂಡವ್ರ ವಿರುದ್ಧ ಹಾಕಿರ್ತೀರಿ, ರೇಪ್ ಆದವರ ವಿರುದ್ಧ ಹಾಕಿರ್ತೀರಿ. ರೇಪು ಮಾಡಿದವ್ರ ಪರವಾಗಿರುತ್ತ ಇರೋ ಧ್ವನಿ ಅಲ್ವಾ ಅದು? ಅಥವಾ ಕೊಲೆ ಮಾಡಿದವರ ಪರವಾಗಿರೋ ಧ್ವನಿ ಅಲ್ವಾ? ಆವಾಗ ಬಲಪಂಥೀಯರು ಎಡಪಂಥೀಯರು ಅಂತ ನೋಡ್ಬೇಕಾ ನಾವು? ಅವ್ನು ಬೊಟ್ಟು ಮಾಡಿ ತೋರಿಸ್ತಿರ್ತೀವಿ. ಅವರು ಸಹಜವಾಗಿ ಬಲಪಂಥೀಯರು ಆಗಿರೋದ್ರಿಂದಾಗಿ ಬಲಪಂಥೀಯರನ್ನ ನೀವು ಬೊಟ್ಟು ಮಾಡಿ ತೋರಿಸ್ತಿದ್ದೀರಾ ಅಂತ ನೀವು ಕೇಳ್ತೀರಿ. ನಿಜ ಅಲ್ವಾ ಅದು? ಆಕ್ಚುಲಿ ನಿಮ್ಮ ಪ್ರಕಾರ ಎಡಪಂಥ ಅಂದ್ರೇನು, ಬಲಪಂಥ ಅಂದ್ರೇನು? ಎಡಪಂಥ ಅಂತಂದ್ರೆ ನಾವು ಅರ್ಥ ಮಾಡ್ಕೊ, ಬಲಪಂಥ ಅಂತ ಹೇಳಿದ್ರೆ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗುವಂಥವ್ರು. ಎಡಪಂಥ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಪ್ರಗತಿಪರವಾಗಿ ಆಲೋಚನೆ ಮಾಡುವಂಥವ್ರು. ಅಂತಂದರೆ ಸಿದ್ಧ ಮಾದರಿಗಳನ್ನು ಹೊರತುಪಡಿಸಿ ನಾವು ಜನಸಾಮಾನ್ಯರಿಗೆ ಹೆಂಗೆ ತಲುಪಬೇಕು ಅನ್ನುವಂತಹ ಆಲೋಚನೆಗಳನ್ನು ಇಟ್ಕೊಂಡವರು ಅಂತೇಳಿ ನಾವು ನಂಬಿದ್ವಿ ಎಡಪಂಥೀಯರನ್ನು. ಅದು ಈಗ ಸಂವಿಧಾನ ಬಂದ ನಂತರ ನನಗೆ ಇವೆರಡರ ಇದು ಕೂಡ ಅಳಿಸಿ ಹೋಗಿದೆ. ಬಲಪಂಥ ಅನ್ನುವಂಥದ್ದು ಅಳಿಸಿ ಹೋಗಿದೆ. ನಾನೀಗ ನನ್ನ ಎಡಪಂಥ ಅಂತಲೂ ಕರ್ಕೊಳ್ಳಲ್ಲ, ಬಲಪಂಥ ಅಂತ ಕರ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದು ನಿಮಗೆ, ನಾನು ಸಂವಿಧಾನ ಪಂಥದವನು ಅಂತ. ಸಂವಿಧಾನನ ನೀವು ಯಾವ ರೀತಿ ಹೇಳ್ತೀರಿ? ಎಡಪಂಥ ಅಂತ ಹೇಳ್ತೀರಾ, ಬಲಪಂಥ ಅಂತ ಹೇಳ್ತೀರಾ? ಅಲ್ಲಿ ಮಾನವೀಯತೆ ಇದೆ, ಎಕನಾಮಿಕ್ಸ್ ಇದೆ, ಅಲ್ಲಿ ಹ್ಯುಮ್ಯಾನಿಟೇರಿಯನಿಸಮ್ ಇದೆ, ಸೋಷಲಿಸಮ್ ಇದೆ, ಆಮೇಲೆ ಅಲ್ಲಿ ಏನೋ ಲಾ ಇದೆ, ಅಲ್ಲಿ ಎನ್ವಿರಾನ್ಮೆಂಟ್ ಇದೆ. ಏನಿಲ್ಲ ಹೇಳಿ ಅಲ್ಲಿ? ಸಂವಿಧಾನ ಪಂಥ ಅಂತ ಹೇಳಿಕೊಳ್ಳುವ ಡಾಕ್ಟರ್ CS ದ್ವಾರಕಾನಾಥ್ ಅವರಿಗೆ ಎಡಪಂಥೀಯರೇ ಬಲ. ಎಡಪಂಥೀಯರಲ್ಲೂ ನನ್ನ ದ್ವೇಷಿಸುವಂಥವರಿದ್ದಾರೆ, ಬಲಪಂಥೀಯರಲ್ಲೂ ನನ್ನ ದ್ವೇಷಿಸುವಂಥವರಿದ್ದಾರೆ. ಬೇರೆ ಬೇರೆ ಕಾರಣಗಳಿಗಿರ್ಬೋದು. ಎಡಪಂಥದಲ್ಲೂ ನನ್ನ ಇನ್ನೇನು ಯಾರು ಕೂಡ ನನ್ನ ಅಪ್ಪಿ ಮುದ್ದಾಡಲ್ಲ. ನನ್ನನ್ನು ಕ್ರಿಟಿಕ್ ಮಾಡುವಂಥವ್ರು, ದ್ವೇಷಿಸುವಂಥವರಿದ್ದಾರೆ. ಇಲ್ಲೂ ಕೂಡ ದ್ವೇಷಿಸುವಂಥವರಿದ್ದಾರೆ. ಅದೇ ರೀತಿಯಲ್ಲಿ ಎರಡೂ ಪಂಥಗಳು ನಾನು ಪ್ರೀತಿಸುವಂಥವರಿದ್ದಾರೆ. ಎಡಪಂಥೀಯರಲ್ಲಿ ಎಷ್ಟು ಜನ ನಾನು ಪ್ರೀತಿಸೋರಿದ್ದಾರೋ, ಬಲಪಂಥೀಯರಲ್ಲೂ ಅಷ್ಟೇ ಜನ ನಾನು ಪ್ರೀತಿಸುವಂಥವ್ರಿದ್ದಾರೆ. ಅದನ್ನು ನಾನು ಹೇಗೆ ನಾನು ಸೈಡ್ ತಗೊಳ್ಳಿ, ನಾನು ಯಾವುದೋ ಒಂದು ಪರವಾಗಿದ್ದೀನಿ, ಯಾರೋ ಒಬ್ಬರು ವಿರುದ್ಧವಾಗಿದ್ದೀನಿ ಅಂತ ತಗೊಳಕ್ಕಾಗಲ್ಲ. ಈಗಾಗಲ್ಲ. ಬಿಕಾಸ್ ಐ ಆಮ್ ಮೆಚ್ಯೂರ್ ಎನಫ್. ಸಂವಿಧಾನ ನಿಮಗೆ ಧರ್ಮಗ್ರಂಥ 100%. ನನಗೆ ಅಲ್ಲ, ಈ ದೇಶಕ್ಕೆ, ಈ ದೇಶದ ಧರ್ಮಗ್ರಂಥ ಅದು. ಇಲ್ಲಿ ಎಲ್ಲ ಸಮುದಾಯಗಳಿಗೂ, ಎಲ್ಲ ಧರ್ಮಗಳಿಗೂ ಒಂದೊಂದು ಧರ್ಮಗ್ರಂಥ ಇದೆ. ಅಲ್ಲಿ ದೇಶಕ್ಕೊಂದು ಧರ್ಮಗ್ರಂಥ ಬೇಕಲ್ಲ, ಅದು ಸಂವಿಧಾನ.
ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗ್ಬೇಕು ಅನ್ನುವ ಕೂಗಿಗೆ ನಿಮ್ಮ ಪ್ರತಿಧ್ವನಿ ಏನು? ಹಿಂದೂ ರಾಷ್ಟ್ರ ಅನ್ನುವಂಥದ್ದೇ ಆ ಪರಿಕಲ್ಪನೆನೇ ನಿಮ್ಗೆ ಅದು ಜಾಳು ಅಂತ ಅನ್ಸಲ್ವಾ? ಹಿಂದೂ ರಾಷ್ಟ್ರ ಅಂದರೆ ಏನು? ನೀವು ಹಿಂದೂ ಅಂತಂದು ಯಾವ್ದನ್ನ ಕರಿತೀರಿ? ವರ್ಣಾಶ್ರಮ ಪದ್ಧತಿನ ಹಿಂದೂ ಅಂತ ಕರಿತೀರಾ? ಜಾತಿ ಪದ್ಧತಿನ ಹಿಂದೂ ಅಂತ ಕರಿತೀರಾ? ಅಂದರೆ ಈ ವರ್ಣಗಳಲ್ಲಿರುವಂತಹ ಭೇದಗಳು ಮತ್ತು ಅಂತಸ್ತುಗಳನ್ನು ನಾವು ಹಿಂದೂ ಅಂತ ಕರೆಯೋದಾದರೆ ಅಂದರೆ ಅಸಮಾನತೆ ಹಂಗೆ ಉಳ್ಕೊಂಡಿರುವಂಥ ದೇಶ ಬೇಕಾ ಅನ್ಸುತ್ತೆ ಅಲ್ವಾ? ಹಾಗಾಗಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆಗಿಂತಲೂ ನನಗೆ ಸಂವಿಧಾನ ರಾಷ್ಟ್ರದ ಪರಿಕಲ್ಪನೆ ಮುಖ್ಯ. ಸಂವಿಧಾನವನ್ನು ಮತ್ತೆ ಯಾಕೆ ಹೇಳ್ತೀನಿ ಅಂತಂದರೆ, ಸಂವಿಧಾನದಲ್ಲಿ ನಿಮ್ಗೆ ರಾಷ್ಟ್ರೀಯತೆಯೂ ಇದೆ. ಅದಕ್ಕೋಸ್ಕರ ನಾನು ಹೇಳೋದು, ಸಂವಿಧಾನ ರಾಷ್ಟ್ರೀಯತೆ ಇದೆಯಲ್ಲ ಅದು ಅಂತಿಮವಾದ್ದು. ಸಂವಿಧಾನದಲ್ಲಿ ಬಲಪಂಥೀಯರಿಗೂ ರಕ್ಷಣೆ ಇದೆ, ಎಡಪಂಥೀಯರಿಗೂ ರಕ್ಷಣೆ ಇದೆ, ಯಾವ ಪಂಥನೂ ಸೇರದೇ ಇರೋರಿಗೂ ರಕ್ಷಣೆ ಇದೆ. ನಾನು ಆಗಲೇ ಹೇಳ್ದಂಗೆ ಪ್ರಾಣಿ ಪಕ್ಷಿಗಳಿಗೂ ರಕ್ಷಣೆ ಇದೆ, ಮರಗಿಡಗಳಿಗೂ ರಕ್ಷಣೆ ಇದೆ, ನದಿಗಳಿಗೂ ರಕ್ಷಣೆ ಇದೆ, ಭೂಮಿಗೂ ರಕ್ಷಣೆ ಇದೆ, ಕಾಡುಗಳಿಗೂ ರಕ್ಷಣೆ ಇದೆ. ಹಂಗಿರುವಾಗ ನಾವು ಯಾಕೆ ಅದನ್ನ ಒಂದು ಇದಕ್ಕೆ ಕನ್ಫೈನ್ ಮಾಡಬೇಕು? ಯಾವುದೋ ಒಂದು ಇದಕ್ಕೆ ಯಾಕೆ ಕನ್ಫೈನ್ ಮಾಡಬೇಕು ಅಂತ ನನ್ನ ಪ್ರಶ್ನೆ ಇದೆ. ಹಾಗೇನೆ ನೀವು ಈ ಮುಂಚೆ ಹೇಳ್ತಾ ಇದ್ರಿ, ನಾನು RSS ಕೂಡ ಜಾಯ್ನ್ ಆಗಿದ್ದೆ ಅಂತ ಹೇಳಿದ್ರಿ. ಅಂದ್ರೆ RSS ಒಡನಾಟ ಈಗಲೂ ಇದೆಯಾ ನಿಮಗೆ? RSS ಒಡನಾಟ ಈಗಿಲ್ಲ. ನನ್ನ ಆರಂಭ ಆಗಿದ್ದು RSS ಅಲ್ಲ. ಆಗ ನನ್ನ ಬುದ್ಧಿ ಏನು ಬಲ್ತಿರಲಿಲ್ಲ, ನಾನು ಸ್ವಲ್ಪ ಇನ್ನೂ ಹುಡುಗನಾಗಿದ್ದೆ, ಮೆಚ್ಯೂರಿಟಿ ಇರಲಿಲ್ಲ. ಆಗ RSS ಅಲ್ಲಿದ್ದೆ. ನಾನು ಮೆಚ್ಯೂರಿಟಿ ಬಂದಮೇಲೆ ಅಲ್ಲಿಂದ ಹೊರಗಡೆ ಬಂದೆ. ಅಂದರೆ RSS ತೊರೆದ ಮೇಲೆ ನಿಮ್ಗೆ ಮೆಚ್ಯೂರಿಟಿ ಬಂತಾ? ತೊರೆಯಬೇಕಾದಾಗ ಮೆಚ್ಯೂರಿಟಿ ಬಂತು.